ಇವ್ರನ್ನ ಇಲ್ಲಿ ಇಟ್ಕೊಂಡ್ಬಿಡ್ರಿ ಕೆಲ್ಸಕ್ಕೆ ಅಂಕಲ್. ನಿಮ್ ಕೆಲ್ಸಕ್ಕೆ ಇದ್ದಿದ್ರಿ ನೀವು ಹೋಗ್ರಿ. 50 ರೂಪಾಯಿ ರಾಜು ಇಲ್ಲಿ ಬರ್ರಿ ಇಲ್ಲಿ ಅವಾಗ ಹಿಂಗಿದ್ರು ಅಂತ. ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅರಿಸ್ತಾಸ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಲ್ಲಿ ಆ್ಯಕ್ಚುಲಿ ಸಿಕ್ಕಾಬಡೆ ಮಳೆ ಬರ್ತಾ ಇದೆ. ಎಲ್ಲರೂ ಹೇಳ್ತಾರಲ್ಲ ಬಚ್ಚಲ್ ಮನೆ ಆಗ್ಬಿಟ್ಟಿದೆ ಇದು ಮಡಿಕೇರಿ ಅಂತ. ಬಟ್ ಹೆವಿ ಅಂದರೆ ಹೆವಿ ಇದೆ, ಇಲ್ಲೇ ಇದೆ ನೋಡಿ, ಹೆವಿ ಮಳೆ ಇದೆ. ನಮ್ಮ ಹೋಮ್ ಸ್ಟೇಯಿಂದ ಇವಾಗ ನಾವು ಚೆಕ್ಔಟ್ ಆಗ್ತಾ ಇದ್ದೀವಿ. ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿ ಫುಲ್ ಎಲ್ಲರೂ ಬೆಳಗ್ಗೆನೇ ಇದ್ದು. ಈಗ ಆಲ್ಮೋಸ್ಟ್ 8:30, ಬಟ್ ನಾವು 8ಗೆ ಬಿಡಬೇಕಿತ್ತು. ಇವರೆಲ್ಲ ಮಾಡಿದ ಕೆಲಸದಿಂದ ಓಪನ್ ಆಗಲಿ ಆಯಿತು, ಏನೂ ಮಾಡೋಕ್ಕಾಗಲ್ಲ ಗೈಸ್. ಸೊ ಒಂದು ರೌಂಡ್ ಸುಮ್ಮನೆ ಕ್ವಿಕ್ಕಾಗಿ ಹೋಮ್ ಟೂರ್ ಹತ್ರ, ರೂಮ್ ಟೂರ್, ಹೋಮ್ ಸ್ಟೇ ಟೂರ್ ಹತ್ರ ನಾನು ಏನು ಕೊಡಲ್ಲ. ಮೈ ಗಾಡ್, ನೀರು ನನಗೆ ಸಿಗ್ತಾ ಇದೆ ಮಳೆದು. ಸೊ ಲೆಟ್ ಮೀ ಥಾಟ್ ಎಲ್ಲರೂ ಹೆಂಗಿದೆ, ಸಿಂಪಲ್ ಆಗಿದೆ ನಮ್ಮ ಹೋಮ್ ಸ್ಟೇ, ಲೈಕ್ ಬಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇಸ್ ಆ ಥರ ಒಂದು. ಲೈಕ್ ಇಟ್ ವಾಸ್ ಗುಡ್. ಏನು ನಾವಿಲ್ಲೇನು ಜಾಸ್ತಿ ಇರೋದಿಲ್ಲ ಏನಿಲ್ಲ. ಸೊ ವೈ ಆ ಥರ ಲಕ್ಸುರಿಯಸ್ ಆ ಥರ ಏನು ನೀರಿರಲಿಲ್ಲ ಕೂಡ. ಸೊ ಬನ್ನಿ ಸಿಂಪಲ್ನಾಗ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಕರೆಂಟ್ ಹೋಗ್ಬಿಡ್ತು. ಇದೊಂದು ರೂಮು, ಅಲ್ಲೊಂದು ವಾಶ್ರೂಮ್ ಆ್ಯಂಡ್ ಆ ಡೋರ್, ಅಲ್ಲೊಂದು ರೂಮು, ಅಲ್ಲೊಂದು ವಾಶ್ರೂಮ್. ಸೊ ಟೋಟಲಿ 2 rooms. ವಿ ಆರ್ ಗೆಟಿಂಗ್ ಚೆಕ್ ಔಟ್. ಸೇ ಬಾಯ್. ಸಿಗವ ಬಾಯ್ ಬಾಯ್. ನಂದೆ ಕೊಡ್ರಿ. ಥ್ಯಾಂಕ್ ಯು. ಸೊ ಅದೊಂದು ಮಿರರ್ ಇದೆ, ತುಂಬ ಚೆನ್ನಾಗಿದೆ ಗೈಸ್ ಆ್ಯಕ್ಚುಲಿ ಇದು. ಗೈಸ್ ಫೈನಲಿ ಅ ಲಾಸ್ಟ್ ಗುಡ್ ಬೈ ಟು ದಿಸ್ ಹೋಮ್ ಸ್ಟೇ. ಹೊರಟ್ರಿ ನಾವು ಇವರ ಹೋಮ್ ಸ್ಟೇಯಿಂದ. ಅದು ಇವರು ಹೋಮ್ ಕೂಡ, ಸೂರ್ಯ ಹೋಮ್ ಸ್ಟೇ ಅಂತ. ಚೆನ್ನಾಗಿದೆ. ಹೊರಟ್ರಿ ಇಷ್ಟ. ಥ್ಯಾಂಕ್ ಯು. ಸೊ ಇವಾಗ ಹೊರಟ್ವಿ ಎಲ್ಲರೂ. ಲೆಟ್ಸ್ ಗೋ ಫೈನಲಿ ಅಟ್ ಲಾಸ್ಟ್ ಗುಡ್ ಬೈ ಟು ದಿಸ್ ಹೋಮ್ ಸ್ಟೇ. ಚೆನ್ನಾಗಿತ್ತು ಈ ಹೋಮ್ ಸ್ಟೇ ಗೈಸ್. ಇಟ್ಸ್ ಲೈಕ್ ಬಜೆಟ್ ಫ್ರೆಂಡ್ಲಿ ಆ ಥರನೂ ಎಲ್ಲನೂ. ನೆಕ್ಸ್ಟ್ ಬನ್ನಿ, ಅಲ್ಲಿ ಪ್ಯಾಕ್ ಆಗ್ತೈತೆ. ನಾನು ಲಗೇಜೇ ಬಿಟ್ಟು ಬಂದ್ಬಿಟ್ಟಿದ್ರು, ಎಂಥ ಮನುಷ್ಯರು. ಅದ್ಯಾಕೆ ಅಲ್ಲಿಡಕ್ಕ. ಓಕೆ ಓಕೆ ಬನ್ನಿ ಹೊರಡುವ ಈಗ ಮಡಿಕೇರಿ ಗೈಸ್. ಹೊರಟ್ವಿ ಈಗ ಹೋಮ್ ಸ್ಟೇಯಿಂದ. ಜಸ್ಟ್ ಕಾಪಿರೇಟ್ಸ್ ಬರುತ್ತೆ ಆಫ್ ನಡಿ ಮರೆಯ. ರೀಲ್ಸ್ ನೋಡೋದು, ಗಾಡಿ ಓಡಿಸ್ಕೊಂಡು. ಸೀಟ್ ಬೆಲ್ಟ್ ಹಾಕಿಲ್ಲ. ಹೋಮ್ ಸ್ಟೇ ರೂಮ್ ನೋಡಿ ಎಷ್ಟಿತ್ತು, ಸಿಕ್ಕಾಬಿಟ್ಟೆ ಚಿಕ್ಕದು. ಇನ್ನೊಂದು ಕಾರ್ ಬಂದ್ರೆ ಹೋಗಲಿಕ್ಕೆ ಆಗಲ್ಲ. ಇಲ್ಲಿ ಈ ರೋಡ್ ತೋರಿಸ್ತೀನಿ ನೋಡಿ. ಇದಾದ್ಮೇಲೆ ಗೈಸ್ ಲಿಟ್ರಲಿ ಇಲ್ಲಿ ಸ್ವಲ್ಪ ಕಟ್ಟಾಕಿ ಅವತ್ತೊಂದು ಸತಿ ಗೈಸ್ ನೈಟ್ ಫಸ್ಟ್ ಡೇ ಬಂದಾಗ ಈ ಹೋಮ್ ಸ್ಟೇ ಹೋಗ್ಬಿಡ್ತಿದ್ವಿ ಯಾರ್ದೋ ಮನೆ ಅಂತ. ನೋಡೋಣ, ಇಲ್ಲಿ ಕಟ್ಟಾಕಕ್ಕೆ ಆಗಲ್ಲ. ಎಷ್ಟು ಭಯ ಆಗಲ್ವಾ? ಬರೀ ಸುಳ್ಳು ಭಯ ಆಗುತ್ತೆ. ನೋಡಿ ನಾನು ಹೇಳ್ದೆ ತಾನೆ, ಆಗಲ್ಲ. ಅಲ್ಲಿ ಆಗ್ಲಿಲ್ಲ ಅಂದ್ರೆ ಹೆಂಗ್ ಹೋದ್ವಿ. ನೋಡಿ ಫೈನಲಿ ಬಾಯ್ ಬಾಯ್ ಹೋಮ್ ಸ್ಟೇ. ಆ್ಯಂಡ್ ನಾವು ಅವತ್ತು ನಮ್ಮ ಕೊನೆಯ ದಿನದ ಟ್ರಿಪ್ ಕೂಡ ಆಗಿತ್ತು. ಮಡಿಕೇರಿಯಿಂದ ಕುಶಾಲನಗರಿಗೆ ಹೊರಟ್ವಿ. ಯಾಕೆಂದರೆ ನಾವು ದುಬಾರೆ, ನಿಸರ್ಗಧಾಮ ಹಾಗೆ ಗೋಲ್ಡನ್ ಟೆಂಪಲ್ನ ನೋಡಬೇಕಿತ್ತು ಅಂತ. ಸೊ ತುಂಬಾ ಚೆನ್ನಾಗಿತ್ತು. ಆನ್ ದ ವೇ ರೋಡಲ್ಲಿ ಸೀನ್ರೀಸ್ ಆಗಲಿ, ಮಳೆ ಬರ್ತಿತ್ತು ಸಿಕ್ಕಾಪಟ್ಟೆ. ಬೇರೆ ಮಾರ್ನಿಂಗ್ ಅವತ್ತು ವೆದರ್ ತುಂಬಾ ಚೆನ್ನಾಗಿತ್ತು, ಮಂಡೇ ಬೇರೆ ಇತ್ತು. ಸೊ ಅಷ್ಟೊಂದು ಟ್ರಾಫಿಕ್ ಇರೋದಿಲ್ಲ ರೋಡಲ್ಲಿ ಅಂತ ಗೊತ್ತಿತ್ತು ಅಲ್ಲ. ಸೊ ತುಂಬಾ ಸಖತ್ತಾಗಿತ್ತು. ಸೊ ಲೈಫಲ್ಲಿ ಹೇಳ್ತಾರಲ್ಲ, ಜೀವನದಲ್ಲಿ ಚೆನ್ನಾಗಿದ್ದಾಗ, ಖುಷಿಯಾಗಿದ್ದಾಗ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಒಂದೆರಡು ಟ್ರಿಪ್ನ ಸ್ಪೆಂಡ್ ಮಾಡಬೇಕು ಅನ್ನೋ ಹಾಗೆ. ಸೊ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ಟ್ರಿಪ್ ಯಾವಾಗ ಅಂತ ಪ್ಲ್ಯಾನ್ ಮಾಡಿ ಹೊರಟಾಗ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ.
ಅದೇನೋ ಹೇಳ್ತಾರಲ್ಲ ಗೈಸ್, ಹಾಗೆ ನನಗೆ ತುಂಬಾ ಇಷ್ಟ ಆಗಿತ್ತು ನಮಗೆಲ್ರಿಗೂ ಮನಸ್ಸಿಗೆ ಈ ಟ್ರಿಪ್ಪಲ್ಲಿ. ಸೊ ನೆಕ್ಸ್ಟ್ ಟ್ರಿಪ್ಪಲ್ಲಿ ಇನ್ನು ಎಷ್ಟು ಜನ ಆ್ಯಡ್ ಆಗ್ತಾರೆ, ಎಷ್ಟು ಜನ ಲೆಸ್ ಆಗ್ತಾರೆ ಎಲ್ಲರೂ ನೋಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ನಾವೀಗ ದುಬಾರಿ ರೋಡಿಗೆ ಬಂದಿದ್ದೀವಿ ಆಲ್ಮೋಸ್ಟ್. ಸೊ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ಬ್ರೇಕ್ಫಾಸ್ಟ್ ಕಾಫಿ ಏನೂ ಮಾಡಿದ್ದಿಲ್ಲ ನಾವು ಮಾರ್ನಿಂಗ್ ಇಲ್ಲ. ಮಕ್ಕಳು ಮೈ ಮೇಲೆ ಹೋಗ್ತಾರೆ, ಸಿಟ್ಟು ಬರುತ್ತೆ ನನಗೆ. ಸೊ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ಇಲ್ಲಿ ಸಿಕ್ಕಿರೋದೇ ಇದೊಂದೇ ಹೋಟೆಲ್, ಪ್ಯೂರ್ ವೆಜ್ಜು. ಸೊ ಅದರಿಂದ ವಿ ಆರ್ ಗೋಯಿಂಗ್ ಟು ದಿಸ್ ಹೋಟೆಲ್. ಒಂದು ಸ್ಮಾಲ್ ಹೋಟೆಲಲ್ಲಿ ಅವತ್ತು ನಾವು ಒಂದ್ಸರಿ ತಿಂದಿದ್ವಿ. ಇಲ್ಲಿ ಚೆನ್ನಾಗಿತ್ತು, ಸೊ ನಗ್ತಾಯಿತ್ತು ಅದು. ತಿಂದಿದ್ವಿ, ಚೆನ್ನಾಗಿತ್ತು ಅವತ್ತು. ಅದಕ್ಕೆ ಸೊ ಬನ್ನಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಅದ್ರಲ್ಲಿ ತಿಂದು ಹೋಗ್ಬೇಕು. ಒಂಟೆ ಆನೆ ಎಲ್ಲ ಇದ್ರಲ್ಲಿ ಬಾಡಿಗೆ ಬೇಸಿಕ್ ಪವರ್ ಎಲ್ಲ ನೋಡೋ ನಿಂಗೆ ಅರ್ಥ. ಕ್ಯಾಲ್ಸಿಯಂ ಯಾವುದು ವೆಯ್ಟ್ ಚೇಂಜ್ ಮಾಡಲ್ಲ. ಕ್ಯಾಲ್ಸಿಯಂ ಜೊತೆ ನಿನ್ನ ಏನ್ ತಿಂತೀಯ ಪ್ರಾಬ್ಲಮ್. ನಾನು ಇವಾಗಲೂ ಸೆರ್ಲಾಕ್ ತಿಂತೀನಿ. ಈಗ ಧ್ಯಾನ್ ಫ್ರೆಂಡ್ಸ್ ಜೊತೆ ಅಂದಮೇಲೆ ಒಂದೆರಡು ಹರಟೆ ಮಾತುಕತೆ ತುಂಬಾ ಇರುತ್ತೆ. ಒಂದೆರಡು ಡ್ಯಾನ್ಸು, ಮಜಾ ಮಸ್ತಿ ಎಲ್ಲನೂ ಮಾಡ್ತೀವಿ ನಾವೆಲ್ಲರೂ. ಸೊ ನೀವೆಲ್ಲ ಹೇಗೆ ಸ್ಪೆಂಡ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ದುಬಾರಿಗೆ ಬಂದ್ವಿ, ಕಾರ್ ಪಾರ್ಕ್ ಸದ್ಯಕ್ಕೆ. ಬಟ್ ಜಾಮ್ 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 1 hour ಆಲ್ಮೋಸ್ಟ್ 1 hourಗೆ ದುಬಾರಿ ಕ್ಲೋಸ್ ಆಗುತ್ತೆ. ಮಾರ್ನಿಂಗ್ ಇಲ್ಲಿ 9 to 11 ಇರುತ್ತೆ, ಬಟ್ 11:30 ಅಂತಾರೆ ಒಬ್ಬೊಬ್ರು. ಬಟ್ ನಾಟ್ ಸೊ ಪ್ರಾಪರ್ 11 ತನಕ ಇರುತ್ತೆ ಗೊತ್ತು, ಅಷ್ಟೇ ನನಗೆ ಗೊತ್ತಿರೋದು. ಬಟ್ ಇವಾಗ ಇನ್ನೊಂದ್ಸತಿ ನೋಡೋಣ, ಲೈಕ್ ಪ್ರಾಪರ್ ಆಗಿ ಟೈಮ್ ಕೇಳ್ಬಿಟ್ಟು ಹೇಳ್ತೀನಿ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಇಲ್ಲಿ ಅಂತ. ಬಟ್ ಸಿಕ್ಕಾಪಟ್ಟೆ ವಾಟರ್ ಫ್ಲೋ ಇದೆ. ಅಯ್ಯೋ ನಾನು ಸಾಕ್ಸ್ ಹಾಕಿದ್ದೀನಿ ಅದಕ್ಕೆ ಬಿಚ್ಚು. ಭಯನಾ ಇವ್ರಿಗೆ ನೀರ್ ದಾಡಕ್ ಭಯ ಅನ್ಸೀರಿ ನೋಡಿ. ಹೊರಡೋಣ ಅದು ಹೊಡೆದ್ರೆ ಅಂತ ಏನಾಯ್ತು. ಓಕೆ ಲೆಟ್ಸ್ ಗೋ ಗೈಸ್. ನಾವು ನಡ್ಕೊಂಡೆಲ್ಲ ಹೋಗಿದ್ವಿ, ಸಕ್ಕದಾಗಿತ್ತು ಮಾತ್ರ ನಡ್ಕೊಂಡು ಹೋಗೋದಕ್ಕೆ. ಬಟ್ ಇವಾಗ ಬೋಟಲ್ಲಿ ಹೋಗ್ಬೇಕು, ಅದೇ ಇರೋದು ಥಿಂಕ್. ಗೈಸ್ ವಾಟರ್ ಫ್ಲೋ ನೋಡಿ ಎಷ್ಟಿದೆ ಯಪ್ಪ. ಆ್ಯಕ್ಚುಲಿ ಹಿಂಗಿದ್ದು ನಾವು ಹಿಂಗೆ ನಡ್ಕೊಂಡು ಹೋಗಿದ್ದು ಇಲ್ಲಿ ಫುಲ್ ಎಲ್ಲ ಸಕ್ಕತ್ತಾಗಿತ್ತು. ಬಟ್ ಇಲ್ಲಿ ಹಿಂಗೆಲ್ಲ ಆಗೋದ್ರೆ ಇಷ್ಟೊಂದು ನೀರು ಫ್ಲೋ ಜಾಸ್ತಿ ಇದೆ. ಸೊ ಅದರಿಂದ ವಿ ಶುಡ್ ಗೋ ಇನ್ ಬೋಟ್. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಜನಗಳು, ಕಾಣಿಸ್ತಾ ಇದೆ ಅನ್ಕೊಂತೀನಿ. ಇಲ್ಲೂ ಬೋಟ್ಸ್ಗಳಿದೆ ಸಿಕ್ಕಾಪಟ್ಟೆ ನೋಡುವ. ಸೊ ಇವಾಗ ಬೋಟಲ್ಲಿ ಹೋಗೋಕ್ಕೆ ರೆಡಿ ಆಗಿದ್ದೀವಿ ಗೈಸ್. ಪರ್ ಪರ್ಸನ್ 180 ಆಯಿತು ಅಲ್ವಾ. ಆ್ಯಕ್ಚುಲಿ 500 ರೂಪಾಯಿ ಆಯಿತು. ಸೊ 120 ಎಂಟ್ರೆನ್ಸ್ ಫೀಸ್, 60 ಬೋಟಿಂಗ್. ಬಟ್ ನಾವೆಲ್ಲ ಬಂದಾಗ ಏನಿತ್ತು ಅಂದರೆ ಅಲ್ಲಿ ಇಸ್ಕೊಳ್ಳೋರು ಮೊನ್ನೆ ಲಾಸ್ಟ್ ಇಯರ್ 2-3 years ಆಯಿತು ಬಂದಾಗ ಅಲ್ಲೇ ಇಸ್ಕೊಬಿಟ್ಟಿದ್ರು ದುಡ್ಡು. ಬಟ್ ಲೆಟ್ಸ್ ಸಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಇವಾಗ. ನೋಡೋಣ ಬನ್ನಿ, ಲೆಟ್ಸ್ ಸಿ ಬೋಟಿಂಗ್ ಹೇಗಿದೆ ಅಂತ. ಬೋಟಿಂಗ್ 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 ನಾನೇ ರಾಷ್ಟ್ರ ಬರೋದು. ನೀರು ಹಂಗೆ ಇಲ್ಲ ಆಗುತ್ತೆ. Guys, we're all set to go. ಗೈಸ್ ಸೀಡಿಗೆ ಭಯ ಅಂತೆ ನೋಡಿ, ಎಕ್ಕುತ್ತವ್ರೆ, ಎದ್ರುಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ನಮಗೂ ಸ್ವಿಮ್ಮಿಂಗ್ ಬರಲ್ಲ ಆದ್ರೂ
reached to the Borre Elephant Camp. ಮನೆ ಹತ್ರ ಇದ್ದೀರಿ. ಅಲ್ಲಿಂದ ಬಂದು ವೈಜಿ ಇದೆ. ಬನ್ನಿ ಹೋಗುವ. ಹಾಡಿ ಸಕ್ಕತ್ತಾಗಿದೆ ನೇಚರ್. ಇಲ್ಲಿ ಸ್ವಲ್ಪ ನೆರಳಿದೆ. ನಾವು ಶೇಡ್ ತಗೊಂಡು ಏನಾದರೂ ಡೊಂಗಿ ಆಡ್ತಿಲ್ವ ಅನ್ಸ್ತಿಲ್ಲ. ಶೇಡಲ್ಲಿ ಇದೀವಿ. ಶೇಡಲ್ಲಿ ಶೇಡ್ಸ್ ಬೇಕಾ ಅಂದಿದ್ದೆ. ಶೇಡಲ್ಲಿ ಶೇಡು ನಮ್ ಧ್ಯಾನ ಶೇಡಿ. ಸೊ ಇಲ್ಲಿ ಆ್ಯಕ್ಚುಲಿ ಹಿಂಗೆಲ್ಲ ಮಾಡಿದ್ದಾರೆ. ಫಸ್ಟ್ ಹಿಂಗೆ ಇರಲಿಲ್ಲ ಈ ಥರ ಎಲ್ಲ. ಹಿಂಗೆ ಪಾರ್ಟಿಷನ್ಸ್ ನೀಟಾಗಿ ಮಾಡಿದ್ದಾರೆ ಇಲ್ಲಿ. ಪಾರ್ಟಿಷನ್ಸ್ ಎಲ್ಲ ಚೆನ್ನಾಗಿದೆ. ಗಜ್ ಬನ್ನಿ ಹೋಗುವ. ಆನೆಗಳು ನೋಡಿ. ಸೊ ಎಷ್ಟು ಆನೆ ಇದೆ? 1 2 3 4 ಆನೆ ಇದೆ. 4 ಆನೆಗಳಿದೆ. 4 ಇಲ್ಲೊಂದು ಹಲೊಂದು ಎಲ್ಲ. ಸರಿ ನಿಮ್ಮ ಪಾಪಗೆ ವಿಡಿಯೋ ಕಾಲ್ ಮಾಡೋರು ತೋರಿಸಿ. ಅವರು ನಿನ್ನೆ ಅದನ್ನೇ ನೋಡ್ಕೊಂಡಿರೋ ತೋರಿಸ್ತೀನಿ. ನಾನೊಂದ್ಸತಿ ಯಾರೇ ತೋರಿಸ್ತೀನಿ ನೋಡೋ ಇಲ್ಲಿ ಅಲ್ಲಿ. ಅದನ್ನಿಲ್ಲ. ಆ ಕಡೆದಂತೂ ಹಾಯ್ ಮಾಡಿದ್ರೆ ಹೋಗು ಸೈಡ್ಗೆ ಅಂತ ಅಂತ ಅಯ್ಯೋ ಇಲ್ಲೇ ಇಷ್ಟೊಂದು ನನಗಳಿದ್ರು. ಬ್ರೇಕ್ಫಾಸ್ಟ್ ಮಾತ್ರ ಸಖತ್ತಾಗಿ ಮಾಡ್ಕೊಂಬಂದಿದ್ವಿ ನಾವೆಲ್ಲರೂ. ತುಂಬ ಚೆನ್ನಾಗಿತ್ತು. ಬಿಕಾಸ್ ಅದು ಪುಟ್ಟ ಹೋಟೆಲ್ಲು ಗೈಸ್, ಲಿಟ್ರಲಿ. ನಮ್ಮ ತುಮಕೂರವ್ರದ್ದು ಅದು. ನಾನು ಹೋದ್ ಸತಿ ಬಂದಾಗಲೂ ಅಲ್ಲೇ ತಿಂದಿದ್ದು, ಬಟ್ ಈ ಸಲ ಬಂದಾಗಲೂ ಇಲ್ಲೇ ತಿಂದಿದ್ದು. ಸಖತ್ತಾಗಿತ್ತು. ಅದಕ್ಕೆ ಬಾ ಅಲ್ಲೋದ್ರು ಅವರೆಲ್ಲ ಗ್ಯಾಪಲ್ಲಿ ಎಲ್ಲೆಲ್ಲ ಹೋಗ್ಬಿಡ್ತಾರೆ ಗುರುವರು. ಬಾಯ್ ಬಿಟ್ಟು ಹೇಳಲ್ಲ. ಇಷ್ಟು ನೋಡಿ. ಎಕ್ಸ್ಕ್ಯೂಸ್ ಮೀ ಒಂದು ನಿಮಿಷ ನೋಡಿ. ಆನೆ ಬಂತೊಂದಾನೆ ಯಾವ ರಾಣಿ ಅದೇನೋ ತಿಂತಾರೆ ಅಂತ ಬತ್ತೈತೆ. ಬರ್ತಾ ಇದೆ ಮುಂದೆ. ಎಲ್ರಿಗೂ ನಮ್ಗೆ ಆನೆ ಹಾಯ್ ಚೆನ್ನಾಗಿ ಗೊತ್ತಾ. ಸಕ್ಕತ್ತಾಗಂತು. ಆಮೇಲೆ ಅಪ್ಪ ಕ್ಯೂಟ್ ಆಗಂತು. ಸೂಪರ್. ಹಾಯ್ ಆನೆ. ಆ ಆನೆಗಳು ಅಲ್ಲಿ ಚೆನ್ನಾಗಿದ್ವು. ಇದು ಯಾಕೋ ಒಂಥರ ಶೇಪ್ ಬೇರೆ ಇಲ್ವಾ ಆನೆ ಇದು? ಹೌದಾ? ನನ್ನ ವಿಡಿಯೋ ಮಾಡೆ. ಇನ್ನೋಗಿ ಮಲಗ್ಸೋ ಪಾಪ. ಅಲ್ಲಿ ತಿನ್ನಕ್ ಆನೆಗೆ ಅಲ್ಲೋಡಿ. ಮಾಡ್ದೆ ಆಲ್ರೆಡಿ. ತುಂಬಾ ಡ್ಯಾನ್ಸ್ ಮಾಡು. ಜಿಂಗ್ 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 ಅಂತ ಮಾಡ್ದೆ ಫುಲ್ಲು. ಇನ್ಸ್ಟಾಗ್ರಾಮ್ಗೂ ಮಾಡಿದ್ವಿ ಗೈಸ್. ಮಳೆ ಬರ್ತಿದೆ. ಎಷ್ಟು ಬೇಡ, ನಾನು ಮಾಡಿಸ್ಕೊಂಡೆ. ಆದರೆ ಮಳೆ ಜಾಸ್ತಿ ಆಯ್ತು. ಬನ್ನಿ ಪ್ಲೀಸ್, ನನ್ನ ಬಟ್ಟೆ ಒದ್ದೆ ಆಗುತ್ತೆ. ಅಷ್ಟೇ, ಇನ್ನೇನು ಇಲ್ಲ. ಅಲ್ಲೂ ಗೇಮ್ಸ್ ಎಲ್ಲ ಇದೆ ಅಂದ್ರೆ ಅದೆಲ್ಲ ಎಂಟ್ರೆನ್ಸ್. ನಡೀರಿ ಅಲ್ಲಿ ಹೋಗೋಣ. ಈಗ ಒಂದು ರೌಂಡಿಂಗ್ ಹಾಕೊಂಡು ಹೋಗ್ಬೋದು. ಅಲ್ಲೇ ಹೋಗ್ಬೋದು, ಮಾತಾಡ್ಸಿ ಬರ್ಬೋದು. ಎಲ್ಲ ಆನೆ ಎಲ್ಲ. ಇವ್ರು ಏನೋ ನೋಡಕ್ ಹೋಗ್ತವ್ರು, ಅಂಟು ಮಾಡಕ್. ಅಲ್ಲಿ ಏನೂ ಇಲ್ಲ. ಬರ್ರಿ ಹೋಗೋಣ. ಬೇಕಾ? ಬೇಡ ನೋಡಿ. ನೀನು ನಾನು ಹೇಳ್ಬೇಕಪ್ಪ ಇನ್ನೊಂದಿದೆ ಅಂತ. ನನಗೆ ಮುಖ ಮೈ ಎಲ್ಲ ಒದ್ದೆ ಪ್ಲಸ್ ರೀಲ್ಸ್ ಎಲ್ಲ ಮಾಡ್ತಿದ್ವಿ ಇಷ್ಟೊತ್ತು. ಸೊ ಆದ್ದರಿಂದ ಜಾಸ್ತಿ ಅಷ್ಟೊಂದು ವಿಡಿಯೋ ಮಾಡಲಿಲ್ಲ ನಾನಿಲ್ಲಿ ದುಬಾರೆಯಲ್ಲಿ. ಎಷ್ಟೊತ್ತು ಮಳೆ ಬಂತು ಅಂದರೆ ಮೋರ್ ದೆನ್ ಹಾಫ್ ಆನ್ ಅವರ್ ಮೇಲೆ ಮಳೆ ಬಂತು. ಸೊ ಆ ರೀಸನಿಂದ ಅಷ್ಟೊಂದು ವಿಡಿಯೋ ಮಾಡಲಿಲ್ಲ ನಾನು. ಏನು ಆನೆ ನೋಡ್ರಿ, ಆನೆ ತೋರ್ಸೋದ ಇವಾಗ? ಆನೆ ತೋರ್ಸಕ ಆನೆನ ವಾಶ್ ಮಾಡಕ್ಕೆ ಕರ್ಕೊಂಬಂದ್ವಿ ಸ್ನಾನಕ್ಕೆ. ಬನ್ನಿ ನೋಡ್ಕೊಂಬರೋಣ. ಅದನ್ನು ಎಷ್ಟು ಮಳೆ ಬರ್ತಿತ್ತು ಗೈಸ್. ಹಾಲೆ ಕಿತ್ಕೊಂಡು ಹೋಗೋಷ್ಟು ಬಿಸಿಲು ಬರ್ತೈತೆ ಇಲ್ಲಿ.
ಡೋಂಟ್ ನೋ ವಾಟ್ ಟು ಡೂ ದಿಸ್. ತಾನೇ ನಾವು ಕರ್ಕೊಂಡು ಹೋಗ್ತಾರೆ ವಾಪಸ್. ಯಾಕಂತೆ ಯಾಕೆ ಕರ್ಕೊಂಡು ಹೋದ್ರು? ಈ ಗಲೀಜ್ ನೀರು ಕುಡಿಯುತ್ತಾ? पहिला आलेला तो बराच वेळ होता पाणी जानू ಹುಡುಗಿ ಪೀನನ್ ತಗೊಂಡಿದ್ದಕ್ಕೆ ತಗೊಂಡ್ಬಿಡ್ತಾರೆ. ಭಾರಿ ಹೊರನ್ ಹೊರನ್ ಅಲ್ಲೋಡಮ್ಮ ಬರ್ದವ್ರೆ ದುಬಾರಿ ಜಂಕ್ಷನ್ ಇಂದ ಏನೇನ್ ಹತ್ರ ಅಂತ ನೋಡ್ರಿ ನೋಡ್ರಿ. ಮಾಡ್ರಿ ಸೊ ನಾವೀಗ ಇದೇನೋ ಇದೇನನ್ನೋದು ಆಟ ಆಡೋದ್ನ ಅಡ್ವೆಂಚರ್ ಅಡ್ವೆಂಚರ್ ಪಾರ್ಕ್ ಅಂತ. ಇದೆ ಕಣ್ರಿ ಹಾರ್ನ್ ಪೇಂಟ್ ಬಾಲ್ ಇದೆ ಬ್ರೋ ಎಲ್ಲ ಏನೇನಕ್ಕೋ ಖರ್ಚು ಮಾಡ್ಬಿಡ್ತೀವಿ. ಸೊ ನಾವಿಲ್ಲಿ ಅಡ್ವೆಂಚರ್ ಮಾಡೋಣ ಅಂತ ಬಂದ್ವಿ, ಬಟ್ ಯಾವುದೂ ಇಷ್ಟನೂ ಆಗಲಿಲ್ಲ ನಮಗೆ ಅಲ್ಲಿ ನೋಡ್ಬಿಟ್ಟು ಕೂಡ. ಅದು ಒಂದು ಜನನೂ ಎಲ್ಲರೂ ವಾಪಸ್ ಹೋಗ್ತಿದ್ರು ಫಾರ್ ಸಮ್ ರೀಸನ್ಸಿಂದ ಅಂತ ಗೊತ್ತಾಯಿತು ಅದು. ಸೊ ಆದ್ದರಿಂದ ಅಲ್ಲಿ ಬೇಡ ಆಟ ಆಡೋದು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಅಷ್ಟೊಂದು ಬೇಡ, ಬೇರೆ ಕಡೆ ಆಟ ಆಡ್ಬೋದು ನಾವು ಅದನ್ನು ಅಂದ್ಬಿಟ್ಟು ಸೊ ಅದನ್ನು ಅಲ್ಲಿಂದ ಕ್ಯಾನ್ಸಲ್ ಮಾಡಿ ನಾವು ಬೇರೆ ಕಡೆಗೆ ಹೊರಟ್ವಿ. ಈಗ ನಾವು ಕುಶಾಲನಗರ್ ನಿಸರ್ಗಧಾಮಕ್ಕೆ ಹೊರಟ್ವಿ. ಇಲ್ಲಿ ಬಂದು ನಿಸರ್ಗಧಾಮಕ್ಕೆ ಬಂದ್ವಿ. ಕುಶಾಲನಗರಲ್ಲಿ ಇದು ಒನ್ ಆಫ್ ದ ಮೋಸ್ಟ್ ಟೂರಿಸ್ಟ್ ಸೆಂಟರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಥಿಂಗ್ ಬಟ್ ಲೈಕ್ ಪಾರ್ಕ್ ಥರ ಇದೆ. ಲೈಕ್ ಅವರ ಕೊಡಗು ಟ್ರೆಡಿಷನ್ಸ್ನ ಎಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ, ಎಲ್ಲ ರೀತಿಯಲ್ಲೂ ಹೇಗೆಲ್ಲ ಇತ್ತು ಏನು ಅಂತ ಕೂಡ. ಆ್ಯಂಡ್ ಎಂಟ್ರಿ ಫೀ ಇರುತ್ತೆ, ಲೈಕ್ ಕಾರ್ ಪಾರ್ಕಿಂಗ್, ಬಸ್ ಪಾರ್ಕಿಂಗ್, ನಿಮ್ಮ ಟಿ ಇದಕ್ಕೆ ಹೇಗಿರುತ್ತೋ ಹಾಗೆ. ಲೈಕ್ ಅದು ಬಿಟ್ಟು ಕೂಡ ನಮಗೆ ಎಂಟ್ರೆನ್ಸ್ ಫೀಸ್ ಇರುತ್ತೆ ಪರ್ ಪರ್ಸನ್ ಇಷ್ಟು ಅಂತ. ಕೆಲ್ಸಕ್ಕೆ ಇಟ್ಕೋಬೇಕಂತ ಇವ್ರನ್ನ ಇಲ್ಲಿ ಇಟ್ಕೊಂಡ್ಬಿಡ್ರಿ ಕೆಲ್ಸಕ್ಕೆ. ನಿಮ್ ಕೆಲ್ಸಕ್ಕೆ ಇದ್ದಿದ್ರೆ ಅಲ್ಲ 50 ರೂಪಾಯಿ ಎಷ್ಟು ಬೇಕೋ ಅಷ್ಟು ಕೆಲಸ ಅಂತ ಬರಲ್ಲ. ರೈಟ್ ರೈಟ್ ಇಲ್ಲಿ ಹಿಂದೆ ಅದಕ್ಕೆ ಎಲ್ಲೆಲ್ಲ ಕಾನ್ಸಂಟ್ರೇಷನ್ ಇದ್ರೆ ಹಿಂಗೆ ಆಗೋದು. ಅಲ್ಲೆಲ್ಲ ಹಾಕೋಣ ಅದಕ್ಕೆ ನಿಸರ್ಗಧಾಮಕ್ಕೆ ಬಂದ್ವಿ. ಅಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಆಗಿದೆ. ಸೊ ಇಲ್ಲೆಲ್ಲ ಆ್ಯಸ್ ಯೂಶ್ವಲ್ ಯಾವಾಗಲೂ ತಿನ್ನೋಕ್ಕೆ ಶಾಪಿಂಗಿಗೆ ಆ ಥರ ಇರುತ್ತೆ. ಬಟ್ ಇಲ್ಲೆಲ್ಲ ನಿಜವಾಗ್ಲೂ ಶಾಪ್ ಮಾಡಬಾರ್ದು, ಬೈಸಿಟ್ರಲ್ಲಿ ಹೆವಿ ಕಾಸ್ಟ್ ಇರುತ್ತೆ. ಮತ್ತು ಅಷ್ಟು ಲೈಕ್ ಪಾರ್ಟಿ ವೈಸ್ ಇದೆಯೋ ಇಲ್ವೋ ಅದು ಅವೆಲ್ಲ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಅದರಿಂದ ಅಲ್ಲಿ ಮಾಡ್ತವ್ರಲ್ಲ ಅದು ಇದೆ. ಬರ್ತಾ ನೋಡೋಣ ಬಾ ಫಸ್ಟ್. ಈಗ ಫಸ್ಟ್ ನಿಸರ್ಗಧಾಮ ನಡೀರಿ ನಡೀರಿ ನಡೀರಿ. ಎಲ್ಲರೂ ಬರ್ತಾವ್ರೆ, ಬನ್ನಿ 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 ಅಂತ ನಮ್ಮ ಅಂಗಡಿಗೆ. ಕಸ್ಟಮೈಸಿಂಗ್ ರಿಂಗ್, ಬ್ರಾಸ್ಲೆಟ್ಸ್ ಆ್ಯಂಡ್ ಚೈನ್ಸ್. ಫುಲ್ ಲೈಕ್ ಶಾಪಿಂಗ್ ಶಾಪಿಂಗ್ ಶಾಪಿಂಗ್. ಶಾಪಿಂಗ್ ಶಾಪಿಂಗ್ ಶಾಪಿಂಗ್. ಹಾಂ ನೋಡಿ ಸೊ ನೈಸ್. ಯಾ ನೋಡಿ 100 ರೂಪೀಸ್. ಬನ್ನಿ ಬನ್ನಿ ಬನ್ನಿ. ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಹೋದ್ರು ಎಷ್ಟಿದೆ ಇವಾಗ? 60 ರೂಪೀಸ್ ಇದೆ. 50 ರೂಪೀಸ್ ಇತ್ತು, ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಕಾವೇರಿ ನಿಸರ್ಗಧಾಮ ಎಷ್ಟು ಒಬ್ಬರಿಗೆ? 60ನಾ? ಓಕೆ ಓಕೆ. ಸೊ ದ ಬ್ರಿಡ್ಜ್. ಇಲ್ಲಿ ಬರ್ರಿ, ಇಲ್ಲಿ ಅವಾಗ ಹಿಂಗಿದ್ರು ಅಂತ. ಇದೇನು ಹೇಳಿ ನೋಡೋಣ. ನೆಲ ನೋಡಿ ಅಂತ ನೋಡಿ ಆಯ್ತಾ. ಅದು ಕೋಳಿಗ ಎಲ್ಲ ತಗೊಂಬಂದು ಏನೋ ಕೊಡ್ತಾ ಗೈಸ್ ಇದ್ರೊಳಗೆ ಬರ್ಡ್ ಸ್ಯಾಂಚುರಿ ಬೇರೆ ಇದೆ. ಅದಕ್ಕೂ 50 ರೂಪೀಸ್ ಎಂಟ್ರೆನ್ಸ್ ಫೀಸ್ ಇತ್ತು. 50 ರೂಪೀಸ್ ಎಂಟ್ರೆನ್ಸ್ ಫೀಸ್
ಆ್ಯಂಡ್ ಇಲ್ಲಿ ಆ್ಯಗುನ ಇದೆ. ಸೊ ಆ ಬರ್ಡ್ ಜೊತೆ ಹಿಂಗೆ ಫೋಟೋ ತೆಕ್ಕೊಳ್ಳೋದಕ್ಕೆ 80 ರುಪೀಸ್. ಅದಕ್ಕೆ ಎಲ್ಲದಕ್ಕೂ ಹಿಂಗೆ ವಿ ಲವ್ ಬರ್ಡ್ಸ್ ಅಂತ ಬರ್ಡ್ ಸ್ಯಾನ್ಚುರಿ ಇದೆ. ಬರ್ಡ್ಸ್ ಇಲ್ಲಿ ಫ್ಲೈ ಆಗ್ತಾ ಇದ್ದಾವೆ ನೋಡಿ. ಬರ್ಡ್ಸ್ ನೋಡಿ, ಲಾಟ್ ಆಫ್ ಬರ್ಡ್ಸ್. ಐ ಡೋಂಟ್ ನೋ ಇಷ್ಟು ಜಸ್ಟಿಸ್ ಇದೆಯೋ ಇಲ್ಲ. ಅಪ್ಪ ಅಣ್ಣ ಇದೆಲ್ಲ ಸೀನ್ ತಗೊಂಬೇಡ. ಇದೀಗ ಶಾರ್ಪ್ ಅದಲ್ಲ, ಕಾಲ್ ನೋಡೋದು ಗೊತ್ತದು ಹೆಂಗೆ ಓಡೋದು ಹೇಳ್ರಿ. ಹೋಗ್ತಾ ಇತ್ತಲ್ಲ ಅದು ಯಾಕೆ? ಇದು ಇಷ್ಟೇನು ಎನ್ಕ್ಲೋಸ್ ಇರೋದು ಅದು. ಮತ್ತು ನಾವು ನಿಸರ್ಗಧಾಮ ಎಲ್ಲ ನೋಡಿಕೊಂಡು ಅಲ್ಲಿಂದ ಲೈಟಾಗಿ ಸ್ನ್ಯಾಕ್ಸ್ ತೊಗೊಂಡು ಊಟ ಮಾಡೋದು ಬೇಡ ಅಂದ್ಬಿಟ್ಟು ಸೊ ಇಲ್ಲೇ ಇವಾಗ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೇವೆ. ದ ಮೊನಾಸ್ಟ್ರಿ ಗೋಲ್ಡನ್ ಟೆಂಪಲ್ ಅದು ಬಂದಿದ್ದೀವಿ. ಬನ್ನಿ ಹೋಗುವ, ಹೇಗಿದೆ ತೋರಿಸ್ತೀನಿ. ಇವರೆಲ್ಲ ಅಲ್ಲೋದ್ರು, ಎಲ್ಲ ರೋಡಕ್ಕೆ ಹೋಗ್ತೀವಿ ಅಂತ ಹೋದ್ರು. ನಾನು ನೋಡಲಿ ಅಂದ್ಬಿಟ್ಟು, ಬಿಕಾಸ್ ನನಗೆ ಇದು ನೋಡಿರೋ ಪ್ಲೇಸಸ್ ಇದು ಮತ್ತೆ ಥರ್ಡ್ ಟೈಮ್ ನೋಡ್ತಿರೋದ್ರಿಂದ ಹೆವಿ ಟಯರ್ಡ್ ಅನ್ಸ್ಬಿಟ್ಟಿದೆ. ಮತ್ತು ನಾನು ನಿಮಗೆ ಬೋರಿಂಗ್ ಮಾಡಿಸ್ಲಿಕ್ಕೆ ಇಷ್ಟ ಇಲ್ಲ. ನನ್ನ ಬ್ಲಾಗಲ್ಲಿ ಸೇಮ್ ಬ್ಲಾಗೇ ಬರುತ್ತೆ. ಸೊ ಅದರಿಂದ ಲೆಟ್ ಮಿ ಥಿಂಕಿಂಗ್ ಹೆವಿ ಫ್ಯಾಟ್ ಆಗ್ಬಿಟ್ಟಿದೆ ನನಗೆ. ಅಲ್ಲಿ ಒಳಗೆ ಹೋಗೋಣ. ನೋಡು ಇಲ್ಲಿ ಬಂದು ಇದು ಇವರ ಟ್ರೆಡಿಷನ್ ಕೂಡ. ಇಲ್ಲಿ ಬಂದು ಪ್ರೇಯರ್ ಮಾಡ್ತಾರೆ ಈವ್ನಿಂಗ್ ಟೈಮ್, ಮಾರ್ನಿಂಗ್ ಟೈಮ್ ಎಲ್ಲ. ಸೊ ಆಗ ಪ್ರೇಯರ್ ಟೈಮಲ್ಲಿ ಬಿಡೋದಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲೆಲ್ಲ ನೋಡಿಕೊಂಡು ಆಚೆ ಹೊರಟ್ವಿ. ಕೆಲವ್ರು ಹೇಳ್ತಾರೆ ಮೀನು ಸಾಕಬೇಕು ಅಂತ, ಕೆಲವ್ರು ಹೇಳ್ತಾರೆ ಮೀನು ಸಾಕಬಾರ್ದು ಅಂತ. ಯಾಕೆ ಮೀನು ಸಾಕಿದ್ರೆ ಕೆಲವರಿಗೆ ಒಳ್ಳೇದು, ಅದು ವಾಸ್ತು ಅದು ಅಂತಾರೆ. ಸೊ ಇಲ್ಲಿಂದ ಹೊರಟ್ವಿ. ಟೆಂಪಲ್ ನೋಡಿಕೊಂಡು ಇಟ್ಸ್ ದಿ ಪರ್ಸ್ನ ಡೆಪಾಸಿಟ್ ಮಾಡಬೇಕಿತ್ತು. ಸೊ 3 ರೂಪೀಸ್ ಒಂದು ಸ್ಲಿಪ್ಪರ್ ಇತ್ತು, ಬಟ್ ಈಗ ಜಾಸ್ತಿ ಇಸ್ಕೊಂಡ್ರು ರುಪೀಸ್. ಯಾಕಪ್ಪ ಇಟ್ಸ್ ಓಕೆ. ಇಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಸ್ಟಾಪ್ ಟು ನಮ್ಮ ತುಮಕೂರು, ನಮ್ಮ ಊರು. ಬನ್ನಿ ಹೋಗುವ. ಬಟ್ ಇವತ್ತು ಪ್ಲೇಸಸ್ ನಾವು ದುಬಾರೆ ಮತ್ತು ನಿಸರ್ಗಧಾಮ ಮತ್ತು ಕುಶಿನಗರ್ ಗೋಲ್ಡನ್ ಟೆಂಪಲ್ನ ಕವರ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಹಾರಂಗಿ ಡ್ಯಾಮ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ನಾವೇ ಬೇಡ, ಯಾಕೋ ಟಯರ್ಡ್ ಫುಲ್ ಅಂದ್ಬಿಟ್ಟು ಒನ್ ಡೇಗೆ ನೆನ್ನೆ 5 ಪ್ಲೇಸಸ್ನ ಕವರ್ ಮಾಡಿದ್ವಿ. ಇವತ್ತು 3 ಪ್ಲೇಸಸ್ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಜರ್ನಿ, ಸ್ಟ್ರೆಸ್ ಎವ್ರಿಥಿಂಗ್ ಅಂದರೆ ಹೆವಿ ಮತ್ತು ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಸೊ ಹೋಗುವ ಬನ್ನಿ. ಏನು ನಿಮ್ಮದು? ನಾನು ಹೆಂಗೆ ವಿಡಿಯೋ ಮಾಡ್ತಿದ್ದೀನಿ, ಯಾಕೆ ಹಂಗೆ ಅಂತ. ಅದು ಅಷ್ಟು ಇದು ಬರಲ್ಲ, ಅದಕ್ಕೆ ಹಂಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಹಿಂಗೆ ರೊಟೇಟ್ ಮಾಡಿದ್ವಿ. ಇವ್ರು ಯಾಕೆ ಹಿಂಗೆ ಮಾಡು ಅಂತ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ನಾನೇನು ಮಾಡೋಕ್ಕಾಗಲ್ಲ, ಹಿಂಗೆ ನಾನು ವಿಡಿಯೋ ಮಾಡೋದು. ಸಮ್ಟೈಮ್ಸ್ ಸೆಲ್ಫಿನೂ ಮಾಡ್ತೀನಿ, ಸಮ್ಟೈಮ್ಸ್ ಹಿಂಗೂ ಮಾಡ್ತೀನಿ. ಯಾವ್ದು ಕಂಫರ್ಟಬಲ್ ಹಂಗೆ ಮಾಡ್ತೀನಿ. ಕೈ ನೋವು ಬಂದಾಗ ಅಷ್ಟೇ. ಬನ್ನಿ ಹೋಗುವ ಈಗ ಪಾರ್ಕಿಂಗ್ ಹತ್ರ. 9:30 ಆಗಿದೆ. ಇವಾಗ ಜಸ್ಟ್ ತುಮಕೂರಿಗೆ ಬಂದು ಧ್ಯಾನ್ ಮಧ್ಯೆ ಹತ್ರ ಚಿಲ್ಸಿ ಅದಾದ್ಮೇಲೆ ನಾವು ನಮ್ಮ ಮನೆಗೆ ಹೋಗ್ತೀವಿ. ಆ್ಯಕ್ಚುಲಿ ಏನು ಕಾರಲ್ಲಿ ವಿಡಿಯೋ ಮಾಡಿರಲಿಲ್ಲ ಅಷ್ಟು.
ಐ ಹೋಪ್ ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಸಿದ ಹೀಗೆ ಇರಲಿ, ನಿಮ್ಮ ಕನ್ನಡ ತಿಳಿಸ್ತಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಬಾಯ್. ಬಾಯ್.